ಟೈಲ್ಸನ್ನು ನಾನು ಇಲ್ಲೇ ಜೋಡಿಸ್ತಾ ಇದ್ದೇನೆ, ಯಾಕಂತ ಹೇಳಿದರೆ ನೀಟ್ ಕಾಣ್ತದೆ. ಅದಾದಮೇಲೆ ಅದರ ಮೇಲೆ ಹಂಚನ್ನು ಇಟ್ಟು ಈ ರೀತಿಯಾಗಿ ಸೆಟಪ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ಟೇಬಲ್ ಟೈಪ್ ಅರೇಂಜ್ಮೆಂಟ್ ಇರಬೇಕಾಗ್ತದೆ, ಇಲ್ಲದ್ರೆ ಮೊಬೈಲನ್ನು ಕೈಯಲ್ಲಿ ಇಟ್ಕೊಂಡು ಒತ್ತೋಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಒಂದು ಟೇಬಲ್ ಅರೇಂಜ್ಮೆಂಟ್ ಮಾಡಬೇಕು. ಚಹಾ ಇಟ್ಕೊಳ್ಳಿಕ್ಕಾಗಿರ್ಬೋದು, ಮೊಬೈಲ್ ಇಟ್ಕೊಳ್ಳಿಕ್ಕಾಗಿರ್ಬೋದು, ಆ್ಯಂಡ್ ಅದರ್ ಏನಾದರೂ ಬರೀಲಿಕ್ಕಿದ್ರೆ ಬೇಕಾಗ್ತದಲ್ಲ ಅದಕ್ಕಾಗಿರ್ಬೋದು. ಆ್ಯಂಡ್ ಇದನ್ನೆಲ್ಲ ನಾನು ತೆಗೆದಿಟ್ಟಿದ್ದೇನೆ. ಫ್ಲವರ್ ಪಾಟನ್ನು ಇದರ ಮೇಲೆ ಇಟ್ಟಾಗ ತುಂಬಾ ಕ್ಯೂಟಾಗಿ ಕಾಣ್ತದಲ್ಲ. ಹೇಗೂ ಎಕ್ಸ್ಟ್ರಾ ಜಾಗ ಬೇರೆ ಇದೆ, ಅಲ್ಲಿ ಏನು ಇಡೋಕ್ಕೆ ಇಲ್ಲ. ನಾನು ಒಂದು ಬದಿಯಲ್ಲಿ ಕೂತಿರ್ತೇನೆ, ಹಾಗೆ ಒಂದು ಬದಿಯಲ್ಲಿ ಟೇಬಲ್ ಇಟ್ಟಿದೆ. ಒಂದು ಜಾಗ ಖಾಲಿ ಕಾಣೋದು ಬೇಡ ಅಂತ ಹೇಳಿ ಈ ರೀತಿಯಾಗಿ ಡೆಕೋರೇಷನ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಈ ಪಾಟ್ಗಳೆಲ್ಲ ಸ್ವಲ್ಪ ಮಣ್ಣಾಯಿತು, ಅದನ್ನು ಕ್ಲೀನ್ ಮಾಡಿ ಆದಮೇಲೆ ನಾನು ತಿಂಡಿ ತಿನ್ನೋಕ್ಕೆ ಹೊರಟೆ. ಆ್ಯಂಡ್ ನಾವು ಧರ್ಮಸ್ಥಳ ದೀಪೋತ್ಸವ ಮಾಡ್ತಾ ಇದ್ದೇವಲ್ಲ, ಹಾಗಾಗಿ ಅದಕ್ಕೂ ಮೊದಲು ಶ್ರೀಕೃಷ್ಣನ ಫೋಟೋಗೆ ಸ್ವಲ್ಪ ಅಲಂಕಾರ ಮಾಡುವ ಅಂತ ಅನಿಸ್ತು. ಆ್ಯಂಡ್ ಹಾಗಾಗಿ ಗ್ಲಿಟರ್ ಪೇಪರನ್ನು ಸೈಡಿಗೆ ಅಂಟಿಸ್ತಾ ಇದ್ದೇನೆ.